ವಿದ್ಯಾರ್ಥಿಗಳೇ, ಕೃಷ್ಣೇಗೌಡನ ಆನೆ ಅಧ್ಯಾಯ 11ರಲ್ಲಿ ನಾವು ಚರ್ಚೆ ಮಾಡೋದಾದರೆ ಕತೆ ಆರಂಭ ಆಗೋದು ಕೃಷ್ಣೇಗೌಡರ ಆನೆಯನ್ನು ರಾತ್ರಿ ಹೊರಕ್ಕೆ ಬಂದರೆ ಅದನ್ನು ಶೂಟ್ ಮಾಡಬಹುದೆಂಬ ಪರ್ಮಿಷನನ್ನು ಪಡೆದುಕೊಂಡ ನಾಗರಾಜ ಶಿಕಾರಿ ಗಂಡಿಯಲ್ಲಿ ಕೋವಿ ಹಿಡಿದುಕೊಂಡು ಕುಳಿತಿದ್ದ. ಶಿಕಾರಿ ಗಂಡಿ ಆ ಕಾಲಕ್ಕೆ ಪ್ರಮುಖವಾದ ಪ್ರದೇಶವಾಗಿತ್ತು. ಎಲ್ಲ ಪ್ರಾಣಿಗಳು ಆ ಗಂಡಿಯ ಮೂಲಕವೇ ನಡೆದಾಡುತ್ತಿದ್ದವು. ತಮಿಳುನಾಡಿನ ಮದುರೈನಿಂದ ಹಿಡಿದು ಉತ್ತರದ ಮಹಾರಾಷ್ಟ್ರದ ಕಡೆಗೆ ಹೋಗುವಂಥ ಎಲ್ಲ ಪ್ರಾಣಿಗಳು ಇದೇ ದಾರಿಯಲ್ಲಿ ಪ್ರಯಾಣವನ್ನು ಬೆಳೆಸುತ್ತಿದ್ದವು. ಇದು ಅಂದಿನ ಇವತ್ತಿನ ದಾರಿ ಆಗಿರಲಿಲ್ಲ. ಪಾರಂಪರಿಕವಾಗಿ ಎಷ್ಟೋ ವರ್ಷಗಳಿಂದ ಪ್ರಾಣಿಗಳು ನಡೆಯುತ್ತಿದ್ದ ದಾರಿಯಾಗಿತ್ತು. ಇದೇ ದಾರಿಯಲ್ಲಿ ನಾಗರಾಜ ಕೋವಿಯನ್ನು ಹಿಡಿದು ಕೃಷ್ಣೇಗೌಡರ ಆನೆ ಬಂದರೆ ಶೂಟ್ ಮಾಡುತ್ತೇನೆಂದು ಕುಳಿತುಕೊಂಡಿದ್ದ. ಹೀಗಿದ್ದಾಗ ಕುಳಿತುಕೊಂಡಿದ್ದ ಸಂದರ್ಭದಲ್ಲಿ ತನ್ನ ಜೊತೆಗೆ ಬಂದಿದ್ದ ರಾಮಪ್ಪ ಒಂದೇ ಉಸಿರಿನಿಂದ ಓಡಿ ಬಂದವನು, ಸಾರ್, ಕೃಷ್ಣೇಗೌಡರ ಆನೆ ಬೇಲಿಯನ್ನು ದಾಟಿ ಹೋಯ್ತು ಅಂತ ಹೇಳಿದ. ಈ ಮಾತನ್ನು ಕೇಳಿದ ನಾಗರಾಜನಿಗೆ ಸಿಟ್ಟು ನೆತ್ತಿಗೇರಿಬಿಟ್ಟಿತು. ಬೇಕುಫಾ, ಕತ್ತೆ ಕಾಯ್ತಿದ್ಯಾ, ಶೂಟ್ ಮಾಡೋಕ್ಕಾಗಿಲ್ವೇನು ಅಂತ ಹೇಳಿದ. ರಾಮಪ್ಪನಿಗೆ ಅವನ ಮಾತಿನಲ್ಲಿ ನಿಗತೆ ಇರದ ಕಾರಣ ತುಸು ಗಲಿಬಿಲಿಯಾಗಿ, ಏನು ಸಾರ್, ಆನೆ ಕಂಡ್ರೆ ಶೂಟ್ ಮಾಡಬೇಕಿತ್ತಾ ಅಂತ ಕೇಳಿದ. ಇನ್ನೇನು ಮಾಡ್ತೀಯೋ, ಕೈಯಲ್ಲಿ ಕೋವಿ ಹಿಡ್ಕೊಂಡಿದ್ಯಾ, ಇನ್ನೇನು ಹಿಡ್ಕೊಂಡಿದ್ಯಾ ಅಂತ ಬೈದ ನಾಗರಾಜ ಆನೆ ನಡೆದ ದಾರಿಯನ್ನೇ ನೋಡಲು ಯೋಚಿಸಿದ. ರಾಮಪ್ಪನಿಗೆ ನಾಗರಾಜ ಏನು ಹೇಳುತ್ತಿದ್ದಾನೆಂದು ಅರಿವಾಗಲಿಲ್ಲ. ಆತ ತಮಾಷೆಗೆ ಆನೆಯನ್ನು ಹೊಡೆಯಬೇಕು ಎಂದು ಹೇಳಿದ್ದನೋ ಏನೋ, ಆದರೆ ಈಗ ನೋಡಿದರೆ ಆನೆಯನ್ನೇ ಶೂಟ್ ಮಾಡಬೇಕೆಂದು ನಿಗವಾಗಿ ಹೇಳುತ್ತಿದ್ದನೋ ಅನ್ನಿಸಿದ ತಕ್ಷಣ, ಏನು ಮಾಡೋದು ಸಾರ್, ನನ್ನ ಹತ್ರ ಇದ್ದಿದ್ದು ಒಂದು ಕೋವಿ, ಒಂದು ಬುಲೆಟು, 3-4 ಆನೆ ಇದ್ದು ಏನಾದರೂ ಗುಂಡು ತಪ್ಪಿ ಹೋಗ್ಬಿಟ್ರೆ ನನ್ನ ಗತಿ ಏನು ಎಂದು ಉತ್ತರಿಸಿದ. ಹೆದರು ಪುಕ್ಲ, ನಿನ್ನಂಥವನ್ನ ಕರ್ಕೊಂಬಂದೆ ಅಲ್ಲ ಅಂತ ಹೇಳಿ ರೇಗಿದ ನಾಗರಾಜ, ಆನೆಗಳು ಎತ್ತ ಹೋದವು ಎಂದಾದರೂ ಹೇಳು ಎಂದು ಗದರಿಸಿದ. ರಾಮಪ್ಪ ಪರ್ವತಗಳ ಸಾಲಿನ ಹತ್ತಿರ ಆನೆಗಳು ಹೋದವು ಎಂದು ತೋರಿಸಿದ. ನಾನು ಜೊತೆಗೆ ಬರುತ್ತೇನೆ ಎಂದ ರಾಮಪ್ಪನನ್ನು ಬೇಡ ಎಂದು ಹಿಂದಕ್ಕೆ ಕಳಿಸಿ ನಾಗರಾಜ ಆನೆಗಳು ನಡೆದ ದಿಕ್ಕಿಗೆ ನಡೆದು ಬಿಟ್ಟ. ಅದು ನಾಗರಾಜನನ್ನು ನೋಡಿದ ಕೊನೆಯ ದಿನವಾಗಿತ್ತು. ಕೃಷ್ಣೇಗೌಡರ ಆನೆ ಅಧ್ಯಾಯದ 12ರ ಯೋಚನೆಯನ್ನು ಮಾಡುವುದಾದರೆ, ಹೀಗೆ ನಾಗರಾಜ ಕಾಡಿನ ಒಳಕ್ಕೆ ಹೋದವನು ಮತ್ತೆ ಬರಲಿಲ್ಲ ಎನ್ನುವ ಯೋಚನೆಗಳು ಜನರ ಮನಸ್ಸಿನಲ್ಲಿ ಇತ್ತು. ಅದೇ ಸಂದರ್ಭಕ್ಕೆ ಆನೆಯಿಂದ ತಿಕ್ಕಿ ಉಂಡೆಯಾಗಿದ್ದಂಥ ಒಂದು ಹೆಣದ ಮುದ್ದೆಯನ್ನು ಪೊಲೀಸರು ಮಹಜರು ಮಾಡಿಕೊಂಡರು. ಅದನ್ನೇ ನಾಗರಾಜನ ಹೆಣವೆಂದು ಬರೆದುಕೊಳ್ಳಬೇಕು ಎನ್ನುವಾಗ ವೇಲಾಯುಧನ ಹೆಂಡತಿ ಜೋರಾಗಿ ಬೊಬ್ಬೆ ಇಡುತ್ತಾ, ಅದು ವೇಲಾಯುಧನ, ಅವನನ್ನು ಆನೆ ಕೊಂದಿದೆ ಎಂದು ಬಾಯಿ ಬಡಿದುಕೊಳ್ಳುತ್ತಿದ್ದಳು. ಈ ವಿಚಾರದಿಂದ ತಬ್ಬಿಬ್ಬಾದಂಥ ಪೊಲೀಸರು ಹೆಣವನ್ನು ಮತ್ತೆ ಪರೀಕ್ಷೆ ಮಾಡಿ ಆನೆಯ ದಂತಕ್ಕೆ ಸಿಕ್ಕಿ ಉಂಡೆಯಾಗಿದ್ದ ಹೆಣವನ್ನು ವೇಲಾಯುಧನ ಹೆಣ ಎಂದು ಗುರುತಿಸಿದರು. ಆದರೆ ನಾಗರಾಜನ ಹೆಣ ಪತ್ತೆಯಾಗಿರಲಿಲ್ಲ. ನಾಗರಾಜನ ಕೋವಿ ಸಿಕ್ಕಿತ್ತೇ ವಿನಃ ಅವನ ಶರೀರ, ಸತ್ತ ಹೆಣ ಸಿಕ್ಕಿರಲಿಲ್ಲ ಎಂದು ಬರೆದುಕೊಂಡರು. ಈ ನಡುವೆ ನಾಗರಾಜ ಎಲ್ಲಿ ಹೋದ, ಏನಾದ ಎಂಬೆಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವೇ ಸಿಗಲಿಲ್ಲ. ಊರಿನಲ್ಲಿ ಒಂದೊಂದು ಜನ ಒಂದೊಂದು ಮಾತನಾಡುತ್ತಿದ್ದರು. ನಾಗರಾಜನು ಬೇಸರವಾಗಿ ಕೋವಿಯನ್ನು ಬೀದಿಗೆಸೆದು ಧರ್ಮಸ್ಥಳಕ್ಕೆ ಹೋಗಿ ಮಂಡೆ ಬೋಳಿಸಿಕೊಂಡು ತಿರುಗುತ್ತಿದ್ದಾನೆಂದು ಅನೇಕರು ಹೇಳಿದರು. ರಾಮಪ್ಪನೂ ಧರ್ಮಸ್ಥಳಕ್ಕೆ ಹೋಗಿ ಮಂಡೆ ಬೋಳಿಸಿಕೊಂಡು ಒಂದು ಸುತ್ತು ನೋಡಿ ಬಂದ. ಆದರೆ ನಾಗರಾಜ ಸಿಗಲಿಲ್ಲ. ಆನಂತರ ಕೆಲವರೊಂದರು ಕಾಡಿನಲ್ಲಿ ನಡೆಯುತ್ತಿರುವಾಗ ಗಂಧದ ಕಳ್ಳ ಸಾಗಾಣಿಕೆ ಮಾಡುತ್ತಿದ್ದ ಗಂಗಾಧರ ದಾರಿಯಲ್ಲಿ ಸಿಕ್ಕಿದ್ದನಂತೆ. ಆಗ ಸಿಕ್ಕಿದಾಗ ನಾಗರಾಜ ಸ್ಟ್ರಿಕ್ಟ್ ಆಫೀಸರ್ ಎಂದುಕೊಂಡವನು ಅವನ ಕಾರಿನಲ್ಲಿ ಏನಿದೆ ಎಂದು ಕನ್ನಡಿಯಲ್ಲಿ ಬಗ್ಗಿ ನೋಡಿದನಂತೆ. ಆಗ ಒಳಗಿದ್ದ ಕೇಡಿಗಳು ಕಾರಿನ ಗಾಜನ್ನು ಮೇಲೆ ಏರಿಸಿ ಅವನ ತಲೆಯನ್ನು ಅದಕ್ಕೆ ಸಿಕ್ಕಿಸಿ ಕಾರನ್ನು ಓಡಿಸಿಕೊಂಡು ಘಾಟಿಯಿಂದ ಕೆಳಕ್ಕೆ ತೆಗೆದುಕೊಂಡು ಹೋದರಂತೆ. ಹೋಗಿ ಎಲ್ಲೋ ಎಸೆದರಂತೆ. ಬಸ್ಸಿಗೆ ನಿಂತಿದ್ದವರು ಯಾರೋ ಅದನ್ನು ನೋಡಿದರಂತೆ ಎಂಬ ವಿಚಾರಗಳೇ ಊರಿನಲ್ಲಿ ನಡೆಯುತ್ತಿದ್ದರಿಂದ ನಾಗರಾಜ ಹೇಗೆ ಸತ್ತ, ಎಲ್ಲಿದ್ದಾನೆ, ಹೆಣವೆಲ್ಲಿದೆ ಎಂಬ ವಿಚಾರಗಳು ಯಾರಿಗೂ ದಕ್ಕಲಿಲ್ಲ. ಇದೇ ಸಂದರ್ಭಕ್ಕೆ ರಾಮಪ್ಪನನ್ನು ಕೇಳಿದಾಗ ರಾಮಪ್ಪ ಹೇಳಿದ ಮಾತು ಇದೇ ಆಗಿತ್ತು.
ಈ ಹಿಂದೆ ನಾಗರಾಜ ಕಾಡಿನಲ್ಲಿ ನಡೆಯುತ್ತಿದ್ದ ದಂಧೆಯನ್ನು ನಿಲ್ಲಿಸಲು ಪ್ರಯತ್ನ ಪಟ್ಟಿದ್ದ. ಹಾಗಾಗಿ ಗಂಧ ಸಾಗಾಣಿಕೆಯವರು ನಾಗರಾಜನ ಮೇಲೆ ದ್ವೇಷವನ್ನಿಟ್ಟುಕೊಂಡಿದ್ದರು. ಇದೇ ಸಂದರ್ಭದಲ್ಲಿ ಸಿಕ್ಕಂತ ನಾಗರಾಜನನ್ನು ಕೊಂದು ಎಸೆದಿದ್ದಾರೆ ಎನ್ನುವ ಮಾತನ್ನು ರಾಮಪ್ಪ ಹೇಳಿಬಿಟ್ಟ. ಆದರೆ ಯಾರಿಗೂ ಈ ವಿಚಾರ ಮನಸ್ಸಿಗೆ ದಕ್ಕದಂತೆ ತೋರಲಿಲ್ಲ. ಇಲಾಖೆಯು ತನ್ನ ಪತ್ರಿಕೆಯಲ್ಲಿ ಒಂದು ಪ್ರಕಟಣೆಯನ್ನು ಸೂಚಿಸಿತು. ನಿನ್ನ ಮೇಲೆ ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ಳುವುದಿಲ್ಲ. ನೀನು ಎಲ್ಲೇ ಇದ್ದರೂ ಈ ಪತ್ರವನ್ನು ನೋಡಿದ ತಕ್ಷಣ ಹಿಂದಿರುಗಬೇಕೆಂದು ಮನೆಯವರು ನಿನಗೋಸ್ಕರ ಕಾಯುತ್ತಿದ್ದಾರೆಂದು ಒಂದು ಪ್ರಕಟಣೆಯನ್ನು ಹಾಕಲಾಯಿತು. ಎಲ್ಲರೂ ನಾಗರಾಜ ಇಂದು ಬರುತ್ತಾನೆ, ನಾಳೆ ಬರುತ್ತಾನೆ ಎಂದು ಕಾಯುತ್ತಾ ನಿಂತಿದ್ದರು. ಇಷ್ಟು ಕೃಷ್ಣೇಗೌಡರ ಆನೆಯ ಕಥೆ ಭಾಗ ಆಗಿದೆ. ಅಧ್ಯಾಯ 1ರಿಂದ ಅಧ್ಯಾಯ 12ರವರೆಗೆ ಆನೆಯ ಮೂಲಕ ನಡೆಯಬಹುದಾದ ಬೇರೆ ಬೇರೆ ಘಟನೆಗಳನ್ನು ಲೇಖಕರು ಚರ್ಚೆ ಮಾಡ್ತಾರೆ. ಆನೆ ಹುಟ್ಟಿದ್ದು, ಆನೆ ಬೆಳೆದಿದ್ದು, ಕೃಷ್ಣೇಗೌಡರು ಆನೆಯನ್ನು ಪಡೆದುಕೊಂಡಿದ್ದು, ಅದನ್ನು ಮರದ ಕೆಲಸಕ್ಕಾಗಿ ಆನೆಯನ್ನು ಬಳಸಿದ್ದು, ಬೇಸಿಗೆಯಲ್ಲಿ ಆನೆ ಮೂಡಿಗೆರೆ ಪೇಟೆಯಲ್ಲಿ ಸುತ್ತಿಕೊಂಡಿದ್ದು, ನಂತರದಲ್ಲಿ ಆನೆಯ ಸುತ್ತ ಒಂದೊಂದೇ ಘಟನೆಗಳು ಹೆಣೆಯುತ್ತಾ ಬಂದಿದ್ದು, ಊರಿನಲ್ಲಿ ಯಾವುದೇ ಘಟನೆಗಳು ನಡೆದರೂ ಅದು ಕೃಷ್ಣೇಗೌಡರ ಆನೆಯಿಂದನೇ ನಡೆಯಿತು ಎಂದು ಜನ ಮಾತನಾಡಿಕೊಂಡಿದ್ದು, ಊರಿನಲ್ಲಿ ಆನೆಯ ಮುಖಾಂತರ ಒಂದು 4-5 ಘಟನೆಗಳು ನಡೆದು ಹೋಗಿದ್ದು, ಆನೆಯ ಮಾವುತನಾದ ವೇಲಾಯುಧನ ನಡೆ ನುಡಿ ಆಚಾರಗಳು, ಕೊನೆಗೆ ಕೃಷ್ಣೇಗೌಡರ ಆನೆಯನ್ನು ಹೊಡೆಯುತ್ತೇನೆ ಎಂದು ಯೋಚಿಸಿದ ನಾಗರಾಜ ಸಾವಿಗೆ ಶರಣಾಗಿದ್ದು, ಎಲ್ಲ ವಿವರಣೆಗಳು ಒಂದು ಕಥನ ಮಾದರಿಯಲ್ಲಿ ರೂಪಿಸುವ ತೇಜಸ್ವಿಯವರು ಸಾಮಾಜಿಕ ಸಮಸ್ಯೆಗಳು ಹೇಗೆ ಸಮಸ್ಯೆಯಾಗಿಯೇ ನಮ್ಮ ಜೊತೆ ಉಳಿಯುತ್ತೆ ಅನ್ನುವ ವಿವರಣೆಗಳನ್ನು ಈ ಕಥೆಯ ಮೂಲಕ ನಮಗೆ ತೋರಿಸ್ತಾರೆ.